ಫಿಲಡೆಲ್ಫಿಯಾ ಸಭೆಗೆ ಕರ್ತನು ಬರೆದಿರುವ ಈ ಪತ್ರದಲ್ಲಿರುವ ಕೆಲವು ಸಂಗತಿಗಳನ್ನು ನಾವು ಧ್ಯಾನಿಸ್ತಿದ್ದೇವೆ. ಆದರೆ ಇದರ ನಂತರ ಬರುವ ಲವೋದಿಕೀಯ ಸಭೆ ಅದು ತುಂಬಾ ಉಗುರು ಬೆಚ್ಚನ ಸ್ಥಿತಿಯಲ್ಲಿರುವಂತಹ ಸಭೆ ಆಗಿರ್ತದೆ. ಈ ಕಾಲಘಟ್ಟಕ್ಕೆ ಹೋಲಿಕೆಯಾಗುವಂತದ್ದಾಗಿರ್ತದೆ. ಆದರೆ ಫಿಲಡೆಲ್ಫಿಯಾ ಸಭೆಯಲ್ಲಿ ತಂದೆಯಾದಂತಹ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಭಕ್ತನಾದ ಯೋಹಾನನಿಗೆ ಕರ್ತನಾದ ಯೇಸು ಕ್ರಿಸ್ತನು ಪರವಶನಾಗಿದ್ದಾಗ, ಯೋಹಾನನು ಪರವಶನಾಗಿದ್ದಾಗ, ದೇವರ ಮಹಿಮಾ ದರ್ಶನವನ್ನು ನೋಡಿದಾಗ ಮೊದಲನೇದಾಗಿ ಹೇಳಿದ್ದು 7 ಸಭೆಗಳಿಗೆ ಪತ್ರವನ್ನು ಬರೆ ಎಂಬುದಾಗಿ. ಹಾಗಾಗಿ ನಾವು ಒಂದೊಂದು ಸಭೆಯ ಪತ್ರವನ್ನ ಧ್ಯಾನಿಸ್ತಾ ಬಂದೆವು. ಎಫೆಸ ಸಭೆ, ಸ್ಮುರ್ನ ಸಭೆ, ಪೆರ್ಗಮ ಸಭೆ, ತುವತೈರ ಸಭೆ, ಸಾರ್ದೀಸು ಸಭೆಯನ್ನು ದಾಟಿ ಈಗ ಫಿಲಡೆಲ್ಫಿಯಾ ಸಭೆಗೆ ನಾವು ಬಂದಿದ್ದೇವೆ. ಆಯಾ ಸಭೆಯಲ್ಲಿರುವಂತಹ ಮೆಚ್ಚುಗೆಗಳನ್ನ, ಒಳ್ಳೆಯ ಕಾರ್ಯಗಳನ್ನ, ಸತ್ಕ್ರಿಯೆಗಳನ್ನ, ಆಯಾ ಸಭೆಯಲ್ಲಿರುವಂತಹ ಆ ಕೃತ್ಯಗಳನ್ನ ಕರ್ತನಾಂತ ಯೇಸು ಕ್ರಿಸ್ತನ ಬಲ್ಲಂತವನಾಗಿದ್ದು ಬಹಳ ಸ್ಪಷ್ಟವಾಗಿ ನೇರವಾಗಿ ಅವರವರ ವಿಷಯಗಳನ್ನು ಹೇಳುತ್ತಾ ಬಂದರು. ಎಫೆಸ ಸಭೆ ವಿಷಯದಲ್ಲಿ ಬಂದಾಗ ಅಪೊಸ್ತಲರಲ್ಲದಿರುವವರು ಅಪೊಸ್ತಲರೆಂದು ಹೇಳಿಕೊಂಡು ಬರುವ ಪ್ರಯತ್ನ ಮಾಡಿದಾಗ ಸಭೆಯು ಅವರನ್ನು ನಿಯಂತ್ರಿಸಿತು. ಆ ದುರ್ಬೋಧನೆಯನ್ನು ಸಹಿಸಲಿಲ್ಲ ಸಭೆ. ಕರ್ತನಲ್ಲಿ ಪ್ರಿಯರೇ, ಹಾಗೆ ಸ್ಮುರ್ನ ಸಭೆ ಮತ್ತು ನಾವು ಮುಂದಕ್ಕೆ ಹೋಗುವಾಗ ಪೆರ್ಗಮ ಸಭೆ ಸ್ವಲ್ಪ ಮಟ್ಟಿಗೆ ಕಾಂಪ್ರಮೈಸ್ಡ್ ಚರ್ಚ್ ಆಯಿತು. ಹೀಗೆ ಮುಂದಕ್ಕೆ ಬರ್ತಾ ಫಿಲಡೆಲ್ಫಿಯಾ ಸಭೆಯಲ್ಲಿ ದೇವರು ಅತ್ಯಂತ ಸಂತೋಷ ಪಡುವಂತ ಸಭೆಯಾದಾಗಿ ಅದಕ್ಕೆ ಸಹೋದರ ಪ್ರೀತಿ ಎಂಬುದಾಗಿ ಹೆಸರಿರುವಂತಹದನ್ನು ನಾವು ಕಾಣ್ತೇವೆ. ಇವತ್ತು ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗುವ ವಚನ ಆಕ್ಚುಲಿ 9ನೇ ವಚನ ನಾವು ಧ್ಯಾನ ಮಾಡಬೇಕು. 8ನೇ ವಚನದಲ್ಲಿ 5 ಬಾಗಿಲುಗಳನ್ನ ನಾವು ನೋಡಿದೆವು. ನಂಬಿಕೆಯ ಬಾಗಿಲು, ಪರಲೋಕದ ಬಾಗಿಲು ಮತ್ತು ಸಹವಾಸದ ಬಾಗಿಲು, ರಕ್ಷಣೆಯ ಬಾಗಿಲು ಎಂಬುದಾಗಿ ವಾಕ್ಯದ ಬೆಳಕಿನಲ್ಲಿ ನಾವು ತೆರೆದ ಬಾಗಿಲುಗಳನ್ನು ಕುರಿತು, ಸುವಾರ್ತೆಯ ಬಾಗಿಲುಗಳನ್ನು ಕುರಿತು ನಾವು ಧ್ಯಾನಿಸ್ತಾ ಬಂದೆವು. ಆದ ನಂತರ 9ನೇ ವಚನದಲ್ಲಿ ಇರುವಂತ ಅಂಶ ಏನಿದೆ, ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ ತಾವು ಯೆಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರ ಅವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳ್ಕೊಳ್ಳುವಂತೆಯೂ ಮಾಡುವೆನು ಎಂಬುದಾಗಿರುವಂತ ವಚನ ನಾವಿವತ್ತು ಧ್ಯಾನಿಸಬೇಕಾಗಿತ್ತು. ಆದರೆ ಯಾಕೋ ಪರಿಶುದ್ಧಾತ್ಮ ದೇವರು ಆ ವಚನವನ್ನ ನಂತರಕ್ಕೆ ಅದರ ಧ್ಯಾನ ಇಟ್ಟುಕೊಂಡು 10ನೇ ವಚನವನ್ನ ನಾವು ಫೋಕಸ್ ಮಾಡಿ ಇದನ್ನು ಧ್ಯಾನಿಸುವಂತೆ, ಮಕ್ಕಳು ಹಾಡಿದಂತೆ ಆ ಯೆಹೋವನ ಉಗ್ರತ ದಿನ ಅದು ಹೇಗಿರ್ತದೆ, ಅದರ ಆಯಾಮಗಳೇನು, ಸೃಷ್ಟಿಯಲ್ಲಿ ನಡೆಯುವಂತಹ ಬದಲಾವಣೆಗಳೇನು, ಆತನ ಉಗ್ರತ ದಿನಕ್ಕೆ ಯಾರು ತಾನೇ ತಡೆಯುವುದಕ್ಕಾಗುತ್ತದೆ. ಈಗ ಎಲ್ಲರನ್ನೂ ಕೂಡ ಈ ಇಹಲೋಕ ಸಂಬಂಧವಾದಂತ ಈ ಪ್ರಪಂಚದ ದೇವರು ಎಂಬುದಾಗಿ ಅಪವಾದಿ ಸೈತಾನನು ಅವರವರನ್ನ ಆಯಾ ಸ್ಥಳಗಳಲ್ಲಿ ತಣ್ಣಗೆ ಇಟ್ಟಿದ್ದಾನೆ. ಆದರೆ ಆ ಉಗ್ರತೆ ದಿನ ಬರುವಾಗ ಕರ್ತನಲ್ಲಿ ಪ್ರಿಯರೇ, ಈ ಉಗ್ರತೆ ದಿನದ ವಿಷಯದಲ್ಲಿ ಧ್ಯಾನಿಸುವಾಗಲೇ ನನ್ನಲ್ಲಿ ಒಂದು ಶಾಖ, ಒಂದು ಉರಿ ಉಂಟಾಗ್ತಿತ್ತು. ಹೌದು, ನಾವು ಈ ವಿಷಯಕ್ಕಾಗಿ ಭಯಪಡುವ ಅವಶ್ಯಕತೆ ಇಲ್ಲ. ಈ ಜೂಮ್ ಆಪ್ ನಲ್ಲಿ ಸೇರಿ ಬಂದಿರುವ ನಾವ್ಯಾರು ಕೂಡ ಉಗ್ರತೆ ದಿನಕ್ಕಾಗಿ ಕರೆಯಲ್ಪಟ್ಟವರಲ್ಲ, ಉಗ್ರತೆಗಾಗಿ ನಾವು ನೇಮಿಸಲ್ಪಟ್ಟವರಲ್ಲ. ದೇವರಿಗೆ ಸ್ತೋತ್ರ. ಆದರೆ ಈ ಫಿಲಡೆಲ್ಫಿಯಾ ಸಭೆಗೆ ದೇವರು ಈ ವಾಗ್ದಾನವನ್ನೇ ಕೊಡುವುದರ ಪ್ರಾಮುಖ್ಯತೆ ಏನು ಎಂಬುದಾಗಿ ಯೋಚನೆ ಮಾಡುವಾಗ ಕರ್ತನಲ್ಲಿ ಪ್ರಿಯರೇ, ದೇವರು ಅಂತರಂಗವನ್ನ ಪರೀಕ್ಷಿಸುವಂತಹ ದೇವರು. ಆ ಫಿಲಡೆಲ್ಫಿಯಾ ಸಭೆಯವರು ವಾಕ್ಯಕ್ಕೆ ಪ್ರಾಧಾನ್ಯ ಕೊಟ್ಟಿರುವವರು. ಅದನ್ನು ನಾವು
8ನೇ ವಚನದಲ್ಲಿ ಕಾಣ್ತೇವೆ. 8ನೇ ವಚನ ನಾನು ಓದ್ತಿದ್ದೇನೆ. ನಿನ್ನ ಕೃತ್ಯಗಳನ್ನು ಬಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಅದಕ್ಕೆ ಕನೆಕ್ಟಿವಿಟಿ ತಗೊಳ್ತಾ ನಾನು 10ನೇ ವಚನಕ್ಕೆ ಬರ್ತಾ ಇದ್ದೇನೆ. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ, ಏನದರಿಂದ? ಸಭೆಯು ವಾಕ್ಯವನ್ನು ಕಾಪಾಡಿರೋದ್ರಿಂದ. ಅದಕ್ಕೆ ಪ್ರಿಯರೇ, ಸಭೆಯಲ್ಲಿ ವಾಕ್ಯವನ್ನು ಕಾಪಾಡಬೇಕು. ವಾಕ್ಯವು ಹೆಚ್ಚೆಚ್ಚಾಗಿ ಸಾರಲ್ಪಡಬೇಕು. ಫಿಲಡೆಲ್ಫಿಯಾ ಸಭೆಗೆ ಕರ್ತನು ಕೊಡುವಂತ ಈ ದೊಡ್ಡ ವಾಗ್ದಾನ, ಈ ಒಂದು ದೊಡ್ಡ ಭರವಸೆ ಇದೆಯಲ್ಲ, ಇದಕ್ಕೆ ಕಾರಣ 8ನೇ ವಚನ 10ನೇ ವಚನಕ್ಕಿರುವಂತ ಈ ಕನೆಕ್ಟ್, ಈ ಲಿಂಕ್ ನಾವು ತಗೊಂಡು ಧ್ಯಾನಿಸುವಾಗ ದೇವರು ವಾಕ್ಯವನ್ನು ಪ್ರೀತಿಸುವ ಸಭೆಯನ್ನು, ವಾಕ್ಯವನ್ನು ಪ್ರೀತಿಸುವ ಸೇವಕನನ್ನು, ವಾಕ್ಯವನ್ನು ಪ್ರೀತಿಸುವ ಸಹೋದರನನ್ನು ಎಷ್ಟಾಗಿ ಆತನಲ್ಲಿ ಭರವಸೆ ನೀಡಲಿಕ್ಕೆ ಆಸಕ್ತಿ ಉಳ್ಳವನಾಗಿರುವ ದೇವರು ನಮ್ಮ ದೇವರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂತ ಒಂದು ಮರ್ಮವಿದೆ. ಅದಕ್ಕಾಗಿ ನಾವು ವಾಕ್ಯಕ್ಕೋಸ್ಕರವಾಗಿ ತವಕ ಪಡಬೇಕು. ದಾವೀದನು ಹೇಳುತ್ತಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ಪಾದಕ್ಕೆ ಬೆಳಕು ಎಂಬುದಾಗಿ ಆತನು ಹೇಳ್ತಾನೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಂತೆಂಬುದಾಗಿ ವಾಕ್ಯದ ಬಗ್ಗೆ ಆತನು ಹೇಳುತ್ತಾನೆ. ಯೆರೆಮೀಯನು ಹೇಳುವಾಗ ಅದು ಬಂಡೆಗಳನ್ನು ಹೊಡೆದು ಹಾಕುವ ಚಮಟಿಕೆ ಅಂತಿರುವಂತಹದ್ದು ಎಂಬುದಾಗಿ ವಾಕ್ಯವನ್ನು ಕುರಿತು ಹೇಳ್ತಾನೆ. ಅದು ಜೇನುಗಿಂತಲೂ ಸಿಹಿಯಾದದ್ದು, ಜೇನುತುಪ್ಪಗಿಂತಲೂ ಸಿಹಿಯಾದದ್ದು ಎಂಬುದಾಗಿ ಕೀರ್ತನಗಾರನ ಹೇಳ್ತಾನೆ. ಈ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಟ್ಟಿರುವ ಈ ಫಿಲಡೆಲ್ಫಿಯಾ ಸಭೆಯ ಕುರಿತು ಇಷ್ಟು ಹೇಳಿದ ಹಾಗೆ ಕರ್ತನಾದಂತ ಯೇಸು ಕ್ರಿಸ್ತನು ಎಫೆಸ ಸಭೆಗೆ ಹೇಳಲಿಲ್ಲ, ಪೆರ್ಗಮ ಸಭೆಗೆ ಹೇಳಲಿಲ್ಲ, ಸ್ಮುರ್ನ ಸಭೆಗೆ ಹೇಳಲಿಲ್ಲ, ತುವತೈರ ಸಭೆಗೂ ಹೇಳಲೇ ಇಲ್ಲ, ಮತ್ತು ಸಾರ್ದೀಸು ಸಭೆಯಲ್ಲೂ ಈ ಪ್ರಸ್ತಾಪ ಇಲ್ಲ. ನನ್ನ ಸಹನ ವಾಕ್ಯವನ್ನು ಕಾಪಾಡಿರುವ ನನ್ನ ಸಭೆ ಈ ಫಿಲಡೆಲ್ಫಿಯಾ ಸಭೆ. ಆದ ಕಾರಣಕ್ಕಾಗಿಯೇ ನಾ ಸಭೆಯಲ್ಲಿ ಹೆಚ್ಚು ಹೆಚ್ಚು ಮೀಟಿಂಗ್ಸ್, ಯೂತ್ ಮೀಟಿಂಗ್ಸ್ ಆಗಿರ್ಬೋದು, ಯವನಸ್ಥರ ಕೂಟಗಳಾಗಿರ್ಬೋದು, ಎಲ್ಡರ್ಸ್ ಕಾನ್ಫರೆನ್ಸಸ್ ಆಗ್ಬೋದು, ಅಥವಾ ವಾಕ್ಯ ಬೋಧನೆ ಮಾಡೋ ಟೈಮ್ನಲ್ಲಿ ನಮ್ಮ ಸಹೋದರ ಸಹೋದರಿಯರು ಎಲ್ಲ ಸಭೆಗಳೆಲ್ಲ ಕೆಲವು ಕಡೆ ನಾನು ಗಮನಿಸಿದಂತೆ, ನಾನು ನೋಡಿದಂತೆ ರೊಟ್ಟಿ ದ್ರಾಕ್ಷಾರಸ ಆದ ನಂತರ ಅವ್ರವ್ರ ಕೆಲಸ ಕಾರ್ಯಗಳಿಗೆ ಹೊರಡ್ತಿರ್ತಾರೆ. ಆದ್ರೆ ದೇವರ ವಾಕ್ಯ ಆಗಲೇ ಸಭೆಗೆ ಬರುವುದು. ನೋಡ್ರಿ, ಇಲ್ಲಿ ನಾವು ವಾಕ್ಯದಲ್ಲಿ ಕಾಣ್ತೇವೆ, ಫಿಲಡೆಲ್ಫಿಯಾ ಇರುವ ಸಭೆಯ ದೂತನಿಗೆ ಬರೆ. ಆ ಸಭೆಯ ದೂತನು ಅಂದರೆ ಆ ಸಭೆಯ ಸಂದೇಶಕನು, ಆ ಸಭೆಯ ಮುಖ್ಯಸ್ಥನು ಆ ವಾಕ್ಯವನ್ನು ತೆಗೆದುಕೊಂಡು ಅವರನ್ನು ಬಲಪಡಿಸಬೇಕು. ಫಿಲಡೆಲ್ಫಿಯಾ ಸಭೆ ಆ ರೀತಿ ವಾಕ್ಯದಲ್ಲಿ ಅದು ಪ್ರಾಯೋಗಾತ್ಮಕವಾಗಿ ಅದನ್ನು ಅನುಸರಿಸಬೇಕು. ಕೀರ್ತನೆಗಾರನು ತನ್ನ ಮೊದಲ ಕೀರ್ತನೆ ಹೇಳುವಾಗ, ಡಿಲೈಟ್ ಇನ್ ದ ವರ್ಡ್ ಆಫ್ ಗಾಡ್, ಹಗಲಿರುಳು ಯೆಹೋವನ ವಾಕ್ಯದಲ್ಲಿ ಆನಂದಿಸುವವನು ಧನ್ಯನು. ಪ್ರಿಯರೇ, ವಾಕ್ಯ ಧ್ಯಾನ ಮಾಡುವಾಗ ಆನಂದ ಬರಬೇಕು ಹೃದಯಕ್ಕೆ. ಇಟ್ ಗಿವ್ಸ್ ಡಿಲೈಟ್. ನಮ್ಮ ಡಿಲೈಟ್ ಎಲ್ಲಿರುತ್ತದೆ? ನಮ್ಮ ಡಿಲೈಟ್ ಯಾವ ಫೀಲ್ಡ್ ಅಲ್ಲಿ ಇರ್ತದೆ? ಅದೆಲ್ಲದಕ್ಕಿಂತ ಆತನ ಪಾದದ ಬಳಿಯಲ್ಲಿ ಕುಳಿತು ಆತನ ಸನ್ನಿಧಾನದಲ್ಲಿದ್ದು ವಾಕ್ಯಕ್ಕೆ ವಾಕ್ಯ ನೆನಪು ಬಂದಾಗೆಲ್ಲ, ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ, ಪತ್ರಿಕೆಗಳಲ್ಲಿ ನೆನಪು ಬಂದದನ್ನೆಲ್ಲ ಧ್ಯಾನಿಸುವಾಗ ಕರ್ತನಲ್ಲಿ ಪ್ರಿಯರೇ, ಅದು ನೀಡುವ ಆನಂದ, ಅದು ಮಹದಾನಂದ. ಹಾಗೆ ಆ ಕಾರಣಕ್ಕಾಗಿ ಆ 8ನೇ ವಚನದಿಂದ ಆ 10ನೇ ವಚನಕ್ಕೆ ಈ ವಾಕ್ಯದ ಪ್ರಾಮುಖ್ಯತೆಯನ್ನು ನಾವು ಲಿಂಕ್ ಮಾಡಿಕೊಳ್ಳಬೇಕಾಗಿರೋದ್ರಿಂದ ನಾನಿವತ್ತು 10ನೇ ವಚನವನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದೇನೆ. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರೋದಕ್ಕಿರುವ ಶೋಧನೆಯ ಕಾಲದಲ್ಲಿ, ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ವಾಟ್ ಎ ವಂಡರ್ಫುಲ್ ವರ್ಸ್. ಇದು ಎಂತ ಅದ್ಭುತ ವಾಕ್ಯ ಪ್ರಿಯರೇ.
ಈ ಒಂದು ಚಿಕ್ಕ ವಾಕ್ಯ ಇದನ್ನು ನಾನು 3 ಭಾಗಗಳಾಗಿ ವಿಂಗಡಿಸಿಕೊಳ್ಳಲು ಇಷ್ಟಪಡ್ತೇನೆ. ಮೊದಲನೇದಾಗಿ ಈ ಸಮಯ, ಶೋಧನೆಯ ಸಮಯ, ಲೋಕದ ಮೇಲೆಲ್ಲ ಬರುವಂತ ಶೋಧನೆಯ ಕಾಲ ಎಂಬುದಾಗಿ ಹೇಳುವಾಗ ಇಂಗ್ಲಿಷ್ ನಲ್ಲಿ ಇದು ಒಂದು ಟ್ರಿಬುಲೇಷನ್ ಟೈಮ್, ಇಡೀ ಲೋಕದ ಮೇಲೆ ಬರುವಂತ ಸಂಕಟ ಕಾಲ, 3.5 ವರ್ಷಗಳ ಸಂಕಟ ಕಾಲ, 3.5 ವರ್ಷಗಳ ಮಹಾ ಸಂಕಟ ಕಾಲದಲ್ಲಿ ನಾನು ನಿನ್ನನ್ನು ಕಾಪಾಡುವನು. ಹೇಗೆ ಕಾಪಾಡ್ತಾನೆ ಅದು ನಾವು ಕಲ್ತ್ಕೋಬೇಕು. ಈ ಸಂಕಟ ಕಾಲದ ಕುರಿತು ಯಾರ್ಯಾರು ಹೇಗೆ ಹೇಳಿದ್ದಾರೆ ಕರ್ತನಾದ ಯೇಸು ಕ್ರಿಸ್ತನು ಮತ್ತು ಹಳೆ ಒಡಂಬಡಿಕೆಯ ಭಕ್ತರುಗಳಿಗೆ ಈ ಪ್ರತ್ಯಕ್ಷತೆಯು, ಈ ಒಂದು ಸಂಗತಿಯ ಮರೆಯಾಗಿರುವಂತದ್ದು ಹೇಗೆ ಅವರಿಗೆ ಪ್ರಕಟವಾಯಿತು, ಮತ್ತು ಹೊಸ ಒಡಂಬಡಿಕೆಯ ಶಿಷ್ಯರಿಗೆ, ಅಪೊಸ್ತಲರಿಗೆ ಆ ಒಂದು ಸಂಕಟ ಕಾಲದ ಕುರಿತು ಹೇಗೆ ಪ್ರಕಟವಾಯಿತು ಎಂಬುದನ್ನು ನಾವು ಇದನ್ನ ಧ್ಯಾನಿಸಿಕೊಳ್ಳೋಣ. ಮತ್ತು 3ನೇದಾಗಿ ಈ ಸಂಕಟ ಕಾಲದಲ್ಲಿ ಸಭೆಯನ್ನು ಹೇಗೆ ಕಾಪಾಡುವನು. ಫಸ್ಟ್ ಮೇನ್ ಸೈಡ್ ಹೆಡ್ಡಿಂಗ್ ನಲ್ಲಿ 7 ವರ್ಷಗಳ ಸಂಕಟ ಕಾಲದ ಕುರಿತು ಹಳೆ ಒಡಂಬಡಿಕೆಯಲ್ಲಿ ವಿವರಗಳು. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಹಳೆ ಒಡಂಬಡಿಕೆಗೆ ನಾವು ಯಾಕೆ ಹೋಗ್ಬೇಕು ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಉಪಮಾನವನ್ನ ಹೇಳುತ್ತಾ ಲೂಕನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 31ನೇ ವಚನದಲ್ಲಿ ಒಂದು ಮಾತನ್ನ ಹೇಳ್ತಾನೆ. ಏನಂತ ಹೇಳಿದ್ರೆ, ನೀವು ಮೋಶೆಯ ಮಾತನ್ನು, ಪ್ರವಾದಿಗಳ ಮಾತನ್ನು ಕೇಳಬೇಕು ಅಂತ. ವಾಕ್ಯದಲ್ಲಿರುವಂತಹದ್ದು ಮೋಶೆಯ ಮಾತುಗಳನ್ನು, ಪ್ರವಾದಿಯ ಮಾತುಗಳನ್ನು ನಾವು ಕೇಳುವಂತವರಾದರೆ ಅದು ನಮಗೆ ಪ್ರಯೋಜನ. ಅದು ವಾಕ್ಯದಿಂದ ನಮಗೆ ಬರುವಂತಹ ಪ್ರಯೋಜನ. ನಾವು ಉಗ್ರತೆಯಿಂದ ತಪ್ಪಿಸಲ್ಪಡ್ತೇವೆ. ಇದರ ಕುರಿತು ನನ್ನ ಸಂದೇಶದ ಧ್ಯಾನಾಂಶಕ್ಕೆ ಬಂದಿರುವಂತ ಸುಮಾರು ವಾಕ್ಯಗಳನ್ನ ಒಂದೇ ಸಾರಿ ಇಷ್ಟೆಲ್ಲನೂ ಹೇಳಲಿಕ್ಕೆ ಆಗೋದಿಲ್ಲ. ಇದು ಜೂಮ್ ಆ್ಯಪ್ ಆಗಿರೋದ್ರಿಂದ ನಮ್ಮ ಕಾನ್ಸಂಟ್ರೇಷನ್ ಒಂದು 1/2 ಅವರ್ ಹೆಚ್ಚು ಇರಬಹುದಷ್ಟೇ. ಅದರ ದೃಷ್ಟಿಯಿಂದ ಈ ಒಂದೇ ದಿನ ನಾನು ಇದನ್ನು ಮುಗಿಸೋದಿಲ್ಲ. ಈ ಸಂಕಟ ಕಾಲದ ಕುರಿತು ಇರುವ ಸತ್ಯವೇದ ವಾಕ್ಯದ ವಿವರಗಳನ್ನ ನಾನು ಹೆಚ್ಚು ಕಮ್ಮಿ ಒಂದು 3 ಸಂಚಿಕೆಗಳನ್ನ ತೆಗೆದುಕೊಳ್ತೇನೆ. ಇವತ್ತು ಈ ಶೋಧನೆ ಕಾಲದ ಕುರಿತು ಕರ್ತನಾದ ಯೇಸು ಸ್ವಾಮಿ ಏನು ಈ ಫಿಲಡೆಲ್ಫಿಯಾ ಸಭೆಗೆ ಶೋಧನೆಯ ಸಮಯದಲ್ಲಿ ನಿನ್ನನ್ನು ಕಾಪಾಡುವನೆಂಬುದಾಗಿ ಹೇಳಿದಾನಲ್ಲ, ಈ ಶೋಧನೆಯ ಸಮಯ ಹೇಗಿರುತ್ತದೆ, ಅದು ಯಾರ ಮೇಲೆ ಬರ್ತದೆ, ಅದರ ಪ್ರಭಾವ ಏನು ಅನ್ನೋದನ್ನ ಹಳೆ ಒಡಂಬಡಿಕೆಯಲ್ಲಿರುವ ಕೆಲವು ಭಕ್ತರ ಅವರ ಒಂದು ಪವಿತ್ರಾತ್ಮನಿಂದ ಅವರು ಹೇಳಿರುವ ಮಾತುಗಳನ್ನ ನಾವು ಧ್ಯಾನಿಸೋಣ. ಕರ್ತನ ಚಿತ್ತವಿದ್ದರೆ ಮುಂದಿನ ಸೋಮವಾರ ಹೊಸ ಒಡಂಬಡಿಕೆಯಲ್ಲಿರುವಂತಹ ಮಾತುಗಳನ್ನ ಧ್ಯಾನಿಸೋಣ. ಕರ್ತನ ಚಿತ್ತವಿದ್ದರೆ ಅದರ ನಂತರ ಸೋಮವಾರ ಈ ಸಂಕಟ ಕಾಲದಲ್ಲಿ ಸಭೆ ಎಲ್ಲಿರ್ತದೆ, ಸಭೆಯನ್ನ ದೇವರು ಹೇಗೆ ಕಾಪಾಡ್ತಾನೆ ಅನ್ನುವಂತ ಒಂದು ಸ್ಪಷ್ಟ ಅವಗಾಹನೆಯನ್ನ ನಾವು ಈ ಒಂದು ವಚನ, ಈ 10ನೇ ವಚನವನ್ನೇ ನಾವು 3 ವಿಭಿನ್ನ ಸೆಷನ್ಸ್ ನಲ್ಲಿ ಕಲ್ತ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ, ಮೊದಲನೇದಾಗಿ ಈ ವಿಂಗಡಣೆಯನ್ನ ಅರ್ಥ ಮಾಡ್ಕೊಳ್ಳುವಾಗ ಪ್ರಿಯ ಎಲ್ಲ ಸಹೋದರ ಸಹೋದರಿಯರೇ, ನೆನಪಿನಲ್ಲಿ ಇಟ್ಕೊಳ್ಳಿ, ಇದು ಈಗ ಈ ಕಾಲ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂತಹದ್ದು ಯಾವುದೆಂಬುದಾಗಿ ಹೇಳುವಾಗ ಟ್ರಿಬುಲೇಷನ್ ಕಾಲ, ಸಂಕಟ ಕಾಲ. ಆವಾಗ ಸಭೆಯು ಎತ್ತಲ್ಪಟ್ಟಿರ್ತದೆ, ಸಭೆಯು ಪರಲೋಕದಲ್ಲಿ ಇರ್ತದೆ. ಆದ ನಂತರ ನಡೆಯುವಂತ ವಿಷಯವೇ ದೇವರ ಉಗ್ರತೆ. ದೇವರು ನಮ್ಮನ್ನು ಉಗ್ರತೆಗಾಗಿ ಕರೆದಿಲ್ಲ. ಆದುದರಿಂದ ನೆನಪಿನಲ್ಲಿ ಇಟ್ಕೊಳ್ಬೇಕು. ಆದರೂ ನಾವು ಧ್ಯಾನಿಸಬೇಕಾಗಿರುವ ಪ್ರಮೇಯ ಏನು ಎಂಬುದಾಗಿ ಹೇಳ್ಬೋದು. ಏನಕ್ಕಂದ್ರೆ, ಮುಂದೆ ಬರುವಂತಹ ಆ ದೇವರ ಆ ಕೋಪಕ್ಕೆ ತಪ್ಪಿಸಿಕೊಳ್ಳುವುದಕ್ಕೆ ಅದರ ಒಂದು ವೈಶಾಲ್ಯತೆ ಹೇಗಿರ್ತದೆ ಎಂಬುದನ್ನು ವಾಕ್ಯವೆಂಬ ತಿಳಿನೀರಿನಿಂದ ನಮ್ಮನ್ನು ನಾವು ಶುಚಿ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಬಹುದು. ಮೊದಲನೇದಾಗಿ ನಾವು ನೋಡುವಾಗ, ಆ ದಿನ ಯೆಹೋವನ ಉಗ್ರತ ದಿನ, ಅದು ಇಕ್ಕಟ್ಟಿನ ದಿನ ಅಂತೆ. ಅದು ಬಹಳ ಇಕ್ಕಟ್ಟು ಉಂಟು ಮಾಡುವಂತ ದಿನ ಆಗಿರ್ತದೆ. ಆ ದಿನ ಬಹಳ ರೋಷದ ದಿನ.
ದೇವರ ರೋಷದಿಂದ ಭಯಾನಕ ಬಿರುಗಾಳಿ ಪ್ರಪಂಚದಲ್ಲಿ ಎಂದೆಂದೂ ಬಾರದಿರುವಂತಹ ಅಷ್ಟು ಘೋರವಾದಂತಹ ಸ್ಥಿತಿನಲ್ಲಿ ಬರುವಂತದ್ದಾಗಿ ಸೃಷ್ಟಿಯನ್ನ ಅಳಗಾಡಿಸುವಂತದ್ದಾಗಿರ್ತದೆ. ಅಷ್ಟು ಭಯಂಕರವಾದಂತ ದಿನ ನೋಡ್ರಿ. ಇದನ್ನ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ. ದಯಮಾಡಿ ಸತ್ಯವೇದ ಇರುವಂತವರು ಆ ವಚನಕ್ಕೆ ತಿರುಗಿಸಿ, ನಾನು ಏನನ್ನ ಹೇಳ್ತಿರ್ತೀನೋ ಅದು ವಾಕ್ಯದಲ್ಲೇ ಇರ್ತದೆ. ಆ ವಾಕ್ಯದ ಆಧಾರದ ಮೇಲೆ ನಾನು ವಿವರಿಸ್ತಾ ಇರ್ತೇನೆ. ಆದ್ದರಿಂದ ಸತ್ಯವೇದವಲ್ಲ ತೆಗೆದು ಅದನ್ನ ತಿರುಗಿಸಿ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 7ನೇ ವಚನ. ಅಯ್ಯೋ, ಆ ದಿನವು ಘೋರವಾದದ್ದು, ಅದು ಎಣ್ಣೆ ಇಲ್ಲ, ಅದು ಯಾಕೋಬ್ಯರಿಗೆ ಇಕ್ಕಟ್ಟಿನ ದಿನ, ಆದರೂ ಅದರಿಂದ ಪಾರಾಗುವರು. ಸಾಕು ಸಿಸ್ಟರ್, ಅಷ್ಟೇ ಸಾಕು ಸಿಸ್ಟರ್. ಅದು ಅಯ್ಯೋ ಎಂಬುದಾಗಿ ಪ್ರಾರಂಭ ಮಾಡ್ತಾನೆ. ಅಂದ್ರೆ ಅಯ್ಯೋ ಅಂದಾಗ ಅದೊಂದು ಘೋರವಾದ ಸಂಗತಿ ನಡೀತದೆ ಎಂಬುದಾಗಿ ಪ್ರವಾದಿ ಹೇಳ್ತಾನೆ. ಅಲ್ಲಿ ನಾವು ನೋಡುವಾಗ ಅದು ಬಹಳ ಭಯಂಕರವಾದಂತಹ ದಿನ, ಅದು ಇಕ್ಕಟ್ಟುಂಟು ಮಾಡುವಂತ ದಿನ. ಆ ಒಂದು ಇಕ್ಕಟ್ಟಿನ ದಿನದ ವಿವರವನ್ನ ಯೆರೆಮೀಯನು ಅಲ್ಲೇ 7ನೇ ವಚನದಲ್ಲಿ ಹೇಳಿದಲೆ ಆತ ಇನ್ನ ಸ್ವಲ್ಪ ಮುಂದುವರಿಸಿ ಅದೇ ಅಧ್ಯಾಯದ 23ನೇ ವಚನದಲ್ಲಿ ಹೇಳ್ತಾನೆ. 30ನೇ ಅಧ್ಯಾಯ 23ನೇ ವಚನ ಸಿಸ್ಟರ್. ಆಹಾ, ಯೆಹೋವನ ರೋಷವೆಂಬ ಬಿರುಗಾಳಿಯು ಬಡಿದುಕೊಂಡು ಹೋಗುವ ಗಾಳಿಯು ಹೊರಟಿದೆ, ಅದು ದುಷ್ಟರ ತಲೆಯ ಮೇಲೆ ಒಡೆಯುವುದು. ಯೆಹೋವನು ತನ್ನ ಹೃದಯ ಓದಿ ಸಿಸ್ಟರ್, ಓದಿ. ಯೆಹೋವನು ತನ್ನ ಹೃದಯಾಲೋಚನೆಯನ್ನು ನಡೆಸಿ ನೆರವೇರಿಸುವ ತನಕ ಆತನ ರೋಷವು ಹಿಂದಿರುಗದು. ಕಟ್ಟಕಡೆಯ ದಿನಗಳಲ್ಲಿ ನೀವು ಅದನ್ನು ಗ್ರಹಿಸುವಿರಿ. ಆಮೆನ್. ಹೌದು, ಥ್ಯಾಂಕ್ ಯು ಸಿಸ್ಟರ್. ಕಟ್ಟ ಕಡೆಯ ದಿವಸಗಳಲ್ಲಿ ಆ ಯೆಹೋವನ ಉಗ್ರತ ದಿನದಲ್ಲಿ ಅದು ಹೇಗಿರುತ್ತದೆ ಎಂಬುದಾಗಿ ನೋಡುವಾಗ ಅದು ರೋಷವೆಂಬ ಬಿರುಗಾಳಿ. ನಮ್ಮ ದೇವರು ದಹಿಸುವ ಅಗ್ನಿ ಆಗಿದ್ದಾನೆ. ಆತನ ಕೈಯಲ್ಲಿ ಬೀಳುವುದು ಬಹುಭಯಂಕರ ನೋಡ್ರಿ. ಅದಕ್ಕೆ ಆ ಯೆರೆಮೀಯನು ಹೇಳ್ತಾ, ಆ ಗಾಳಿಯು ಬಡಿದುಕೊಂಡು ಹೋಗುವ ಗಾಳಿಯು ಹೊರಟಿದೆ, ಅದು ದುಷ್ಟರ ತಲೆಯ ಮೇಲೆ ಹೊಡೆಯುವುದು. ಯೆಹೋವನು ತನ್ನ ಹೃದಯಾಲೋಚನೆಯನ್ನು ನಡೆಸಿ ನೆರವೇರಿಸೋ ತನಕ ಆತನ ರೋಷವು ಹಿಂದಿರುಗದು. ಅಂದ್ರೆ ಅಷ್ಟು ಭಯಾನಕವಾದ ರೋಷದ ಬಿರುಗಾಳಿ ಉಕ್ಕಿ ಬರುವಂತಹ ಇಕ್ಕಟ್ಟಿನ ದಿನ ಎಂಬುದಾಗಿ ಆತನು ಹೇಳುವುದನ್ನು ನಾವು ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ನೋಡ್ತೇವೆ. ಯೋವೇಲನ ಪ್ರವಾದನೆಯಲ್ಲಿ ಆ ಯೆಹೋವನ ಉಗ್ರತ ದಿನವನ್ನ ಆತನ ಭಾಷೆಯಲ್ಲಿ, ಆತನ ಲ್ಯಾಂಗ್ವೇಜ್ ನಲ್ಲಿ, ಆ ಕಾಂಟೆಕ್ಸ್ಟ್ ನಲ್ಲಿ ಆತನ ಹೇಳುವುದೇನೆಂದರೆ ಅದು ಮಹತ್ವದರವಾದ ದಿನ, ಅದು ಭಯಂಕರವಾದ ದಿನ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 10-11 ವಚನಗಳನ್ನು ಕೂಡ ನಾವು ನೋಡ್ಬೋದು. ಯೋವೇಲನ ಪ್ರವಾದನೆ ಅವುಗಳ ಆಗಮನದಿಂದ ಭೂಮಿಯು ಕಂಪಿಸುತ್ತದೆ, ಆಕಾಶ ಮಂಡಲವು ನಡುಗುತ್ತದೆ, ಸೂರ್ಯ ಚಂದ್ರರು ಮಂಕಾಗುತ್ತಾರೆ, ನಕ್ಷತ್ರಗಳ ಕಾಂತಿಯನ್ನು ಅಡಗಿಸಿಕೊಳ್ಳುತ್ತವೆ. ಯೆಹೋವನು ತನ್ನ ಸೈನ್ಯದ ಮುಂದನೆಗೈಯುತ್ತಾನೆ. ಸೃಷ್ಟಿಯ ಪ್ರತಿಕ್ರಿಯೆ ಹೇಗಾಗುತ್ತೆಂಬುದನ್ನು ನಾವು ನೋಡುವಾಗ ಅವುಗಳ ಶಕ್ತಿ ಪ್ರಭಾವ ಕುಗ್ಗಿ ಹೋಗುತ್ತದೆ. ದ ಗಾಡ್ ದ ಕ್ರಿಯೇಟರ್, ಸೃಷ್ಟಿಕರ್ತನಾದ ದೇವರು, ಸೂರ್ಯನನ್ನು ನಾವ್ಯಾರು ನೋಡ್ಲಿಕ್ಕಾಗೋದಿಲ್ಲ. ಸೂರ್ಯನನ್ನು ಸೃಷ್ಟಿ ಮಾಡಿದಾಗ ದೇವರು ಅದಕ್ಕೆ ತಕ್ಕ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಹೀಲಿಯಂ ಏನೋ ಒಂದು ಕೆಮಿಕಲ್ಸ್ ಕಂಟೆಂಟ್ಸ್ ಇಡೀ ದಿನ ಉರಿಯುವಂತಹದ್ದು. ಆದರೆ ಆತನ ಮಂಕಾಗುತ್ತಾನೆ. ದಟ್ ಮೀನ್ಸ್ ದ ಕ್ರಿಯೇಟರ್ ಗಾಡ್ ಈಸ್ ಟೇಕಿಂಗ್ ಕಂಟ್ರೋಲ್ ಆಫ್ ದ ಕ್ರಿಯೇಷನ್. ಅದಕ್ಕೆ ರೋಮ ಪತ್ರಿಕೆಯಲ್ಲಿ ಭಕ್ತನಾದ ಪೌಲನು ಹೇಳುತ್ತಾನೆ, ಸಮಸ್ತ ಸೃಷ್ಟಿಯು ಕೂಡ ನರಳುತ್ತಾ ಇದೆಯಂತೆ, ಅಂತ್ಯ ದಿನಕ್ಕಾಗಿ ಕಾಯ್ತಾ ಇದೆ. ದೇವರೇ, ಇನ್ನೆಷ್ಟು ದಿನ ಈ ದುಷ್ಟ ಪ್ರಪಂಚದ ಮೇಲೆ ನಾನು ಈ ಸೂರ್ಯ ಕಿರಣಗಳನ್ನು ಹೊರಡಿಸಲಿ? ಎಷ್ಟು ದಿನ ಚಂದ್ರನು ತನ್ನ ಕಾಂತಿಯನ್ನು ಪ್ರಸರಿಸಲಿ? ಸೃಷ್ಟಿಗೆಲ್ಲ ಕೂಡ ಸೃಷ್ಟಿಕರ್ತನ
ಹೃದಯಾಲೋಚನೆ ಗೊತ್ತಿದೆ ಎಂಬುದಾಗಿ ನಾನು ನೆನೆಸ್ತೇನೆ. ಆದ್ರೆ ದೇವರು ಆ ಸೂಚನೆಗಳನ್ನು ಕೊಡುವಾಗ ನಕ್ಷತ್ರಗಳು ಕೆಳಗೊಂದು ಹೋಗುವಂಥವು. ಕರ್ತನಲ್ಲಿ ಪ್ರಿಯರೇ, ನಾವು ಈ ಸಂಗತಿಗಳು ಗಮನಿಸಿ ನೋಡ್ತಿರುವಾಗ ಇದು ಎಷ್ಟು ಮಹತ್ತರವೋ, ಎಷ್ಟು ಭಯಂಕರವಾಗಿ ಸೃಷ್ಟಿ ಪ್ರತಿಕ್ರಿಯಿಸುವಂತ ಆ ದಿನಗಳಿಗೆ ನಾವು ಹತ್ತಿರ ಬಂದಿದ್ದೇವೆ. ಈಗಾಗ್ಲೇ ಕೆಲವರು ಹೇಳ್ತಾ ಇದ್ರು, ನಾನು ಮೆಜೆಸ್ಟಿಕ್ ನಿಂದ ಬಸ್ ನಲ್ಲಿ ಬರ್ತಿರುವಾಗ ಚಳಿ ತುಂಬಾ ಇದೆ ಬೆಂಗಳೂರಿನಲ್ಲಿ, 14 ಡಿಗ್ರೀಸ್ ಗೆ ಚಳಿ ಇಳಿದಿದೆ. ಯಾಕಾಗಿದೆ? ಅವರ ಜೊತೆಯಲ್ಲಿ ಸ್ವಲ್ಪ ಸುವಾರ್ಥ ಹಂಚಿಕೊಳ್ಳೋದಕ್ಕೆ ನನಗೆ ಅವಕಾಶ ಆಯ್ತು. ಯಾಕಂದ್ರೆ ಮಾನವನು ದೇವರಿಗೆ ವಿಧೇಯನಾಗ್ಲಿಲ್ಲ, ಹಾಗಾಗಿ ದೇವರ ಸೃಷ್ಟಿಯಲ್ಲಿ ಗ್ಲೋಬಲ್ ವಾರ್ಮಿಂಗ್, ಮನುಷ್ಯ ಪ್ರಕೃತಿಯ ಮೇಲೆ ದಾಳಿ ಮಾಡ್ತಾ ಇದ್ದಾನೆ, ಪ್ರಕೃತಿ ಮನುಷ್ಯನ ಮೇಲೆ ದಾಳಿ ಮಾಡ್ತಾ ಇದೆ. ಈ ಗ್ಲೋಬಲ್ ವಾರ್ಮಿಂಗ್ ಕಾಲದಲ್ಲಿ ಏನೇನು ವ್ಯತ್ಯಾಸಗಳಾಗ್ತಿದೆ ಎಂಬುದಾಗಿ ನಾವು ನೋಡುವಾಗ ಪ್ರಿಯರೇ, ನಮ್ಮ ನಂಬಿಕೆ ಹೆಚ್ಚಾಗಬೇಕು. ನಾವು ಇನ್ನು ಹೆಚ್ಚೆಚ್ಚು ಕೂಡಿ ಬಂದು ಆತನನ್ನ ಮಹಿಂಪಡಿಸ್ಬೇಕು, ಆತನನ್ನ ಆರಾಧಿಸ್ಬೇಕು. ಪಶ್ಚಾತ್ತಾಪದ ಹೃದಯ ನಮ್ಮಲ್ಲಿ ಬರಬೇಕು. ಯಾಕಂತ ಹೇಳಿದ್ರೆ ಆತನ ಉಗ್ರತೆಯ ದಿನ ಬಹಳ ಹತ್ತಿರವಾಗಿ ಭೂಲೋಕದವರೆಲ್ಲರಿಗೂ ಕೂಡ ನ್ಯಾಯ ತೀರಿಸಲು, ನ್ಯಾಯ ತೀರುವಿಕೆಯ ಪ್ರಾರಂಭದ ದಿನಗಳು ಬರುವಂತಹ ಸಂದರ್ಭಗಳು ದೂರವಿಲ್ಲ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ನೂರಾರು ವರ್ಷಗಳ ಹಿಂದೆನೆ ಮೇಜರ್ ಪ್ರಾಫಿಟ್ಸ್, ಮೈನರ್ ಪ್ರಾಫಿಟ್ಸ್ ಪ್ರವಚನಾತ್ಮಕವಾಗಿ ಸೃಷ್ಟಿಯ ಅಂತ್ಯವು ಹೀಗಾಗುವುದು ಎಂಬುದನ್ನ ಅವರು ತಿಳಿಪಡಿಸ್ತಾ ಬಂದಿದ್ದಾರೆ. ಹಾಗೆ ನಾವು ಮುಂದಕ್ಕೆ ನೋಡುವಾಗ ಅದೇ ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 30 ಮತ್ತು 31ನೇ ವಚನದಲ್ಲಿ ನಾವಿನ್ನು ಕೆಲವು ಸಂಗತಿಗಳನ್ನು ಕಾಣ್ತೇವೆ. ದಯಮಾಡಿ ನೋಡ್ರಿ ಸಿಸ್ಟರ್. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು, ಆದರೂ ಯೆಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು. ಯೆಹೋವನು ತಿಳಿಸಿದಂತೆ ಚೀಯೋನ್ ಪರ್ವತದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಅನೇಕರು ಉಳಿದಿರುವರು. ಯೆಹೋವನು ಕರೆಯುವ ಜನಶೇಷದಲ್ಲಿ ಅವರು ಸೇರಿದವರಾಗಿರುವರು. ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ಈಗ ನಾವು ಗಮನಿಸಿ ನೋಡುವಾಗ 30ನೇ ವಚನದಲ್ಲಿ ಸೂರ್ಯನು ಕತ್ತಲಾಗುವನು ಅಂದ್ರೆ ಪ್ರತಿಕ್ರಿಯೆ ಹೇಗಾಗ್ತಾ ಇದೆ ಅಂದ್ರೆ ಕತ್ತಲೆ ತುಂಬಿರುವಂತ ಕಾಲ. ಈಗಾಗ್ಲೇ ಡಾರ್ಕ್ನೆಸ್ ನಿಧಾನವಾಗಿ ಹಂತವಾಗಿ ಕತ್ತಲು ಕವಿಯುವಂತ ಕತ್ತಲಿನ ದಿನಗಳಿಗೆ ನಾವು ಬರ್ತಾ ಇದ್ದೀವಿ. ಅಪೊಸ್ತಲನಾದ ಪೌಲನು ಈ ಮಾತನ್ನು ಹೇಳ್ತಿದ್ದಾನೆ, ನಾವು ಅಪಾಯಕರ ದಿನಗಳಲ್ಲಿ ಇದ್ದೇವೆ, ಕಠಿಣ ಕಾಲಗಳು ಬರ್ತಾ ಇದ್ದಾವೆ. ಆತ್ಮೀಕ ಕತ್ತಲಿನ ಲೋಕ ಮತ್ತು ಭೌಗೋಳಿಕವಾಗಿಯೂ ಕೂಡ ಕತ್ತಲು ಕವಿದು ಹೋಗುವಂತ ದಿನಗಳನ್ನು ಕುರಿತು ಹಳೆ ಒಡಂಬಡಿಕೆಯಲ್ಲಿ ಉಚಿತವಾಗಿಯೇ ಈ ಯೆಹೋವನ ಉಗ್ರತ ದಿನವನ್ನು ಕುರಿತು ಭಕ್ತರು ಆ ಎಚ್ಚರಿಕೆಯ ಮಾತುಗಳನ್ನು ಕೊಟ್ಟಿದ್ದಾರೆ. ಆಮೋಸ್ ಗ್ರಂಥ 8ನೇ ಅಧ್ಯಾಯ 10ನೇ ವಚನದಲ್ಲಿ ಮತ್ತೊಂದು ಸಂಗತಿಯನ್ನು ಕಾಣ್ತೇವೆ. ಅವರ ಗಾಯನಗಳೆಲ್ಲ ಶೋಕಗೀತೆಗಳಾಗ್ತವಂತೆ. ಈಗೇನೋ ಸಂತೋಷದ ಗಾಯನಗಳುಂಟು, ಎಲ್ಲ ಕಡೆನೂ ಸಂತೋಷದ ಹಾಡುಗಳುಂಟು. ಹೋದ್ರಿ ಆಮೋಸ್ನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 10ನೇ ವಚನ. ನಿಮ್ಮ ಉತ್ಸವಗಳನ್ನು ದುಃಖಕ್ಕೆ ಮಾರ್ಪಡಿಸುವೆನು, ನಿಮ್ಮ ಗಾಯನಗಳನ್ನೆಲ್ಲ ಶೋಕಗೀತಕ್ಕೆ ತಿರುಗಿಸುವೆನು. ನಿಮ್ಮ ಗಾಯನಗಳೆಲ್ಲ ಶೋಕಗೀತಕ್ಕೆ ತಿರುಗಿಸುವನು. ಆ ದಿನದಲ್ಲಿ ಪ್ರವಾದಿಗಳು ಆ ದಿನ ಎಂಬುದಾಗಿ ಹೇಳುವಾಗ ಕರ್ತನಲ್ಲಿ ಪ್ರಿಯರೇ, ಎಲ್ಲ ಆ ದಿನ ಎನ್ನುವುದು ಈ ಅಂತ್ಯಕಾಲದಲ್ಲಿರುವ ಎಸ್ಕಟಲಾಜಿಕಲ್ ಎಂಡ್ ಟೈಮ್ಸ್ ದಿನ ಅಂತನಲ್ಲ. ನಾವೊಂದ್ಸಾರಿ ಇದು ಚೆನ್ನಾಗಿ ಧ್ಯಾನಿಸ್ಬೇಕು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಯೆಶಾಯ ಗ್ರಂಥ 4ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ರೀತಿ ಆ ದಿನ ಅಂತಿದೆ. ಆವಾಗ ಆ ದಿನಗಳಲ್ಲಿ ಎಂಬುದಾಗಿ ಹೇಳುತ್ತಾ ಒಬ್ಬನನ್ನು ಹಿಡಿದು 7 ಮಂದಿ ಸ್ತ್ರೀಯರು ನಿನ್ನ ಹೆಸರು ನಮಗೆ ಸಾಕು ಎಂಬುದಾಗಿ ಹೇಳ್ತಾರೆ. ಆ ದಿನ ಈ ದಿನ ಅಲ್ಲ. ಆ ವ್ಯತ್ಯಾಸ ಏನಂದ್ರೆ, ದೇವರು ಜಡ್ಜ್ಮೆಂಟ್ಸ್ ನ ಪ್ಯಾಟರ್ನಿಕಲ್ ಜಡ್ಜ್ಮೆಂಟ್ಸ್ ಒಂದ್ಸರಿ ಕೊಟ್ಟಿದ್ದಾರೆ. ಯಾವಾಗ ಇಸ್ರಾಯೇಲರು ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆದು ಹೋದರೋ
ಅವರನ್ನ ಕಸ್ದೀಯ ದೇಶದವರು ಬಬುಲೋನಿಗೆ ಸೆರೆಯಾಗಿ ಹೋದರು. ಆವಾಗ ಯುದ್ಧದಲ್ಲಿ ಎಲ್ಲರೂ ನಾಶವಾದಾಗ ಆ ಸ್ತ್ರೀಯರಿಗೆ ಆಗ ದ ಮೇಲ್ ಪಾಪ್ಯುಲೇಷನ್ ಡಿಕ್ರೀಸ್ಡ್. ಅದನ್ನು ಕುರಿತು ಯೆಶಾಯನಲ್ಲಿ ಹೇಳುವುದು ಆ ದಿನದಲ್ಲಿ ಎಂಬುದಾಗಿ. ಆದರೆ ಈ ಯೆಹೋವನ ಉಗ್ರತ ದಿನ ಆ ದಿನ ಅಲ್ಲ. ಅದಕ್ಕಾಗಿ ನಾವು ಈ ವಚನಗಳನ್ನು ಧ್ಯಾನಿಸುವಾಗ ಆಯಾ ಕಾಲಘಟ್ಟ, ಆಯಾ ಪ್ರವಾದಿಗಳ ಮನೋಭಾವ, ಆಯಾ ಪ್ರವಾದಿಗಳು ಯಾರನ್ನು ಉದ್ದೇಶಿಸಿ ಹೇಳಿರುವುದು, ಅದರಲ್ಲಿ ಯೆಹೋವನ ಚಿತ್ತವು ಏನಿದೆ, ದೇವರ ಸಂಕಲ್ಪದ ಮಾತೇನಿದೆ, ಅದನ್ನ ವಿಂಗಡಿಸಬೇಕು. ನಾವು ವಾಕ್ಯವನ್ನ ವಿಂಗಡಿಸಬೇಕು, ವಾಕ್ಯವನ್ನ ಜೋಡಿಸಬೇಕು, ಕಲಬೆರಕೆ ಮಾಡಬಾರ್ದು. ಕಲಬೆರಕೆ ಬೋಧನೆಯನ್ನ ನಾವು ಮಾಡುವಂತವರಾಗಿರಬಾರ್ದು. ಆದುದರಿಂದ ಎಚ್ಚರವಾಗಿರಬೇಕು. ಆ ದಿನದಲ್ಲಿ ಎಂಬುದಾಗೆ ನಾವು ಇಲ್ಲಿವರೆಗೂ ಯೋಚನೆ ಮಾಡ್ತಾ ಬಂದು ಧ್ಯಾನಿಸ್ತೀವಲ್ಲ, ಹಾಗೆ ಆ ದಿನಗಳು, ಆ ಕಷ್ಟದ ದಿನಗಳು. ಆಮೋಸ್ ಇನ್ನೊಂದು ಸಂಗತಿ, ಒಂದು ಮಾತನ್ನ ಹೇಳ್ತಾನೆ, ದಯಮಾಡಿ ನೋಡ್ರಿ, ಅದು ಕಷ್ಟದ ದಿನವಂತೆ, ಅದು ಕತ್ತಲನ ದಿನವಂತೆ. ಈಗಾಗ್ಲೇ ಪ್ರವಾದಿಗಳು, ಒಬ್ಬ ಮೇಜರ್ ಪ್ರಾಫಿಟ್ ಯೆರೆಮೀಯನು ಹೇಳಿದನ್ನ ನಾವು ನೋಡಿಕೊಂಡೆವು, ಯೋವೇಲನು ಹೇಳಿದನ್ನ ನೋಡಿಕೊಂಡೆವು, ಆಮೋಸನು ಒಂದು ವಚನದಲ್ಲಿ ನಾವು ತಿಳ್ಕೊಂಡೆವು. ಈಗ ಆಮೋಸು ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 18 ಮತ್ತು 20 ವಚನಗಳನ್ನು ಕೂಡ ನಾವು ಓದಿಕೊಳ್ಳೋಣ. ಯೆಹೋವನ ದಿನವನ್ನು ನಿರೀಕ್ಷಿಸಿಕೊಂಡಿರುವವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಯೆಹೋವನ ದಿನವು ನಿಮಗೇಕೆ? ಅದು ಬೆಳಕಲ್ಲ, ಕತ್ತಲೆಯೇ. ಅದು ಬೆಳಕಲ್ಲ, ಅದು ಕತ್ತಲೆಯ ದಿನ. ಆ ಕತ್ತಲು ಇನ್ನು ಹೇಗಿರುತ್ತಂದ್ರೆ ವಿವರಣೆ ಮಾಡಿ ಹೇಳ್ತಾ ಹೋಗ್ತಾನೆ. ಸಿಂಹದಿಂದ ತಪ್ಪಿಸ್ಕೊಂಡ್ರೆ ಕರಡಿ ಹಿಡಿಯುತ್ತೆ, ಕರಡಿಯಿಂದ ತಪ್ಪಿಸ್ಕೊಂಡು ಗೋಡೆ ಮೇಲೆ ಕೈ ಇಟ್ರೆ ಮನೆಗೆ ಬಂದು ಹಾವು ಕಚ್ಚುತ್ತೆ. ಕಷ್ಟದ ನಂತರ ಕಷ್ಟ, ತೊಂದರೆ ನಂತರ ತೊಂದರೆ, ಸಮಸ್ಯೆ ನಂತರ ಸಮಸ್ಯೆ, ಕತ್ತಲೋ ಕತ್ತಲು. ಯಾಕಂದ್ರೆ ಜನರು ದೇವರಿಗೆ ತಿರುಗಿ ಬಿದ್ದರು. ದಯಮಾಡಿ ನೋಡ್ರಿ, ಈ ದಿನಗಳಲ್ಲಿ ಎಲ್ಲರ ಕೋಪ, ಎಲ್ಲರ ಆವೇಶ ಆರಾಧನೆ ಮೇಲೆ, ದೇವರ ಮೇಲೆ, ಸಭೆಯ ಮೇಲೆ, ದೇವರ ಮಕ್ಕಳ ಮೇಲೆ, ಕ್ರಿಸ್ಟಿಯಾನಿಟಿ ಮೇಲೆ, ಕ್ರೈಸ್ತವದ ಮೇಲೆ. ಆ ಯೂಟ್ಯೂಬ್ ನಲ್ಲಂತೂ ಏನೇನೋ ಲೆಕ್ಕವಿಲ್ಲದಷ್ಟು ಬರ್ತಿರ್ತವಂತೆ. ನನಗೆ ಗೊತ್ತಿಲ್ಲ ಕೆಲವೆಲ್ಲ ಸಂಗತಿಗಳು. ಜನರು ಹೇಳ್ಕೊಳ್ಳುವಾಗ, ನಾನು ಮಾತಾಡಿಕೊಳ್ಳುವಾಗ ಕೇಳಿಸ್ಕೊಳ್ತಿರ್ತೇನೆ. ಅಂತೆಲ್ಲ ವಿಮರ್ಶೆಗಳು, ಒಬ್ಬರ ಮೇಲೆ ಒಬ್ಬರು, ಒಬ್ಬನು ಹಾಗನ್ನುವನು, ಒಬ್ಬನು ಹೀಗನ್ನುವನು. ಇರ್ಮಿಯ ಪ್ರವಾದನೆ ಗ್ರಂಥದಲ್ಲಿ ಅದನ್ನ ನಾವು ಕಾಣ್ತೇವೆ. ಅಂತ ಕಾಲಘಟ್ಟಕ್ಕೆ ನಾವು ಜಾರ್ತಾ ಇದೀವಂತೆ. ಯಾಕಂದ್ರೆ ಈ ಎಲ್ಲ ಜರಡಿ ಹಾಕಿ, ಆ ಜರಡಿಯಲ್ಲಿ ಈ ಹೊಟ್ಟು ಮತ್ತು ಆ ಗಟ್ಟಿ ಬೀಜ ಉಳ್ಕೊಳ್ಳೋದು ಏನು ಅಂತ ದೇವರು ಅದನ್ನ ಏನು ಹಿ ಈಸ್ ಡೂಯಿಂಗ್ ದಟ್ ವೇ ಆಫ್ ಅದನ್ನ ಗಾಳಿಗೆ ತೂರ್ತಾ ಇದ್ದಾನೆ. ಆ ತೂರುತ್ತಾ ಇರುವಾಗ ಆ ಗಟ್ಟಿ ಬೀಜ ಆಗಿರುವಂತದ್ದು, ಆ ಸ್ಪಷ್ಟವಾಗಿರುವಂತದ್ದು, ನಿಲ್ಲುವಂತದ್ದಾಗಿರುವಂತದ್ದಾಗಿರ್ತದೆ. ಕರ್ತನಲ್ಲಿ ಪ್ರಿಯರೇ, ಆ ದಿನದ ಆ ಕತ್ತಲೆಯ ದಿನ ಅಷ್ಟು ಭಯಾನಕವಾದದ್ದು. ಜೆಫನ್ಯ ಪ್ರವಾದನ ಗ್ರಂಥದಲ್ಲಿ ಕೂಡ ನಾವು ಆ ಮಾತುಗಳನ್ನ ನೋಡ್ತೇವೆ. ಜೆಫನ್ಯ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 14 18 ವಚನಗಳನ್ನ ನಾವು ನೋಡುವಾಗ, ಆ ದಿನವು ರೌದ್ರದ ದಿನ ಮತ್ತು ಆ ದಿನಗಳು ಶ್ರಮೆ ಸಂಕಟಗಳ ದಿನಗಳು ಎಂಬುದಾಗಿ ಜೆಫನ್ಯ ಹೇಳ್ತಾನೆ. ಜೆಫನ್ಯ ಎಂಬುದಾಗಿ ಹೇಳುವಾಗ ಯೆಹೋವ ದೇವರು ಬಚ್ಚಿಟ್ಟಿರುವವನು ಎಂಬುದಾಗಿ ಜೆಫನ್ಯ ಮಾತುಗಳನ್ನ ನಾವು ಗಮನಿಸಿ ನೋಡೋಣ. ದಯಮಾಡಿ ಓದಿ ಸಿಸ್ಟರ್. 1:14 1ನೇ ಅಧ್ಯಾಯ 14 18 ವಚನ ತನಕ ಕಂಟಿನ್ಯೂಸ್ ಆಗಿ ಓದಿ. ಒಂದು ವೇಳೆ ಒಂದು ವಚನ ಆದಾಗ ಇಂಪಾರ್ಟೆಂಟ್ ಆಗಿರೋದು ನಾನು ಹೇಳ್ಬೇಕಾಗಿದ್ದಾಗ ತಡೀರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಓದಿ ಸಿಸ್ಟರ್. ಯೆಹೋವನ ಮಹಾದಿನವು ಹತ್ತಿರವಾಯಿತು, ಸಮೀಪಿಸಿತು, ಬಹು ತ್ವರೆಯಾಗಿ ಬರುತ್ತಿದೆ. ಆಹಾ, ಕಿವಿಗೊಡಿರಿ, ಯೆಹೋವನ ದಿನವೇ ಬಂದಿತು. ಇಗೋ, ಅಲ್ಲಿ ಒಬ್ಬ ಶೂರನು ಘೋರವಾಗಿ ಗೋಳಾಡುತ್ತಿದ್ದಾನೆ. ಆ ದಿನವು ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಆಳುಪಾಳು ಮಾಡುವ ದಿನ, ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ, ಕೋಟೆಗಳನ್ನು ದೊಡ್ಡ ಕೊತ್ತಲುಗಳನ್ನು ಹಿಡಿಯಲು ಆರ್ಭಟಿಸಿ ಕೊಂಬೂದುವ ದಿನ. ಯೆಹೋವನಾದ ನನಗೆ ಜನರು ಪಾಪ ಮಾಡಿದ ಕಾರಣ
ಕುರುಡರಂತೆ ನಡೆಯುವ ಹಾಗೆ ಅವರನ್ನು ಸಂಕಟಪಡಿಸುವೆನು. ಅವರ ರಕ್ತವು ಧೂಳಿನಲ್ಲಿ ಚೆಲ್ಲಿ ಹೋಗುವುದು, ಅವರ ಮಾಂಸವು ಮಲದ ಹಾಗೆ ಬಿದ್ದಿರುವುದು. ಯೆಹೋವನ ರೌದ್ರದ ದಿನದಲ್ಲಿ ಅವು ಅವರ ಬೆಳ್ಳಿ ಬಂಗಾರಗಳು ಕೂಡ ಅವರನ್ನು ರಕ್ಷಿಸಲಾರವು. ಆತನ ರೋಷಾಗ್ನಿಯು ದೇಶವನ್ನೆಲ್ಲಾ ನುಂಗಿಬಿಡುವುದು. ಆತನು ದೇಶ ನಿವಾಸಿಗಳೆಲ್ಲರನ್ನು ಕೊನೆಗಾಣಿಸುವನು, ಅದು ಘೋರವಾಗಿ ನಿರ್ಮೂಲ ಮಾಡುವನು. ಅದು ಘೋರವಾಗಿ ನಿರ್ಮೂಲನೆ ಮಾಡುವಂತಹ ದಿನದ ಆ ಲಕ್ಷಣಗಳನ್ನ ಭಕ್ತನಾದ ಜೆಫನ್ಯನು ಭಾಗವಾಗಿ ವಿವರಿಸ್ತಾನೆ. ಪ್ರಿಯರೇ, ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಆ ಗುಂಪಿನವರಲ್ಲ. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಆ ಉಗ್ರತ ದಿನಕ್ಕಾಗಿ ನಾವು ಕರೆಯಲ್ಪಡದೆ ಭಕ್ತಿಯುತವಾದಂತ ಜೀವನವನ್ನ ಜೀವಿಸುತ್ತಾ, ದೈವಿಕ ಸಂಗತಿಗಳನ್ನ ಧ್ಯಾನಿಸುತ್ತಾ, ಆತ್ಮೀಕವಾಗಿ ಆಲೋಚನೆ ಮಾಡುತ್ತಾ, ಎಲ್ಲರ ಜೊತೆಯಲ್ಲಿ ಒಂದು ವಿಧೇಯತ್ವದಿಂದ ವಿನಯದಿಂದ ಸಾಗಿ ಹೋಗುವಂತವ್ರು ನಾವು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೂ ಅದನ್ನೇ ಅಲ್ವಾ ಕಲಿಸಿದ್ದು. ಕಳೆದ ಸಾರಿ ನಮ್ಮ ಸಹೋದರ ಫ್ರಾಂಕ್ಲಿನ್ ಚೌರಪ್ಪ ಸಹೋದರ ಕೂಡ ಕಡೆ ದಿನಗಳ ಕುರಿತು, ಎಸ್ಕಟಾಲಜಿ ಕುರಿತು ಕೆಲವು ವಿಷಯಗಳನ್ನ ಹೇಳ್ತಾ ಬಂದರು. ಥೆಸಲೋನಿಕ ಪತ್ರಿಕೆಯಲ್ಲಿ ಬರೆದಿರುವ ಮಾತನ್ನು ಕೂಡ ಉಲ್ಲೇಖ ಮಾಡ್ತಾ ಹೇಳಿದರು. ನಿಜ, ಹೌದು, ನಾವು ರೆಪ್ಪೆ ಬಡಿಯೋಷ್ಟರಲ್ಲಿ ನಾವು ಎತ್ತಲ್ಪಡ್ತೇವೆ. ನಾವು ಮಧ್ಯಾಕಾಶದಲ್ಲಿ ನಾವು ಎದುರುಕೊಳ್ತೇವೆ. ಸಭೆ ಎಂಬ ಮೊದಲ ಗಿತ್ತಿ ಸಿದ್ಧವಾಗ್ತಾ ಇದೆ. ಅದಕ್ಕಾಗಿಯೇ ಬ್ರದರನ್ ಸಭೆ ಎಂಬುದಾಗಿ ಹೇಳುವಾಗ ದಿಸ್ ಈಸ್ ಎ ಬಿಬ್ಲಿಕಲ್ ಪ್ಯಾಟರ್ನ್, ಸತ್ಯವೇದ ಹೇಳುವ ಸಭೆ. ಕರ್ತನಾದ ಯೇಸು ಮತ್ತೆ ಸುವಾರ್ತೆಯಲ್ಲಿ ಆತನ ಹೇಳಿದ್ರು ಅಂತ, ನೀವೆಲ್ಲರೂ ಸಹೋದರರು. 23ನೇ ಅಧ್ಯಾಯದಲ್ಲಿ. ಆ ರೆಫರೆನ್ಸ್ ಈಗ ನಮ್ಗೆ ಅವಶ್ಯಕತೆ ಇಲ್ಲ, ಬಟ್ ನಮ್ ಧ್ಯಾನ ಒಂದೇ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇರ್ಬೇಕು. ಅದು ಒಂದೇ ವಿಷಯ ಜ್ಞಾಪಕ ಇಟ್ಕೊಳ್ತಾ ಇರ್ಬೇಕು. ಆವಾಗ ನಾವು ವಾಕ್ಯವನ್ನು ಸ್ವಲ್ಪವಾಗಿ, ಲಿಟಲ್ ಬೈ ಲಿಟಲ್, ಬಿಟ್ ಬೈ ಬಿಟ್ ತಗೊಂಡು ಅದರಲ್ಲಿರೋ ಸ್ವಾದ, ಅದರಲ್ಲಿರುವಂತ ಅರ್ಥ, ಅದರಲ್ಲಿರುವಂತ ಮೀನಿಂಗ್ ನಮ್ಮ ಗ್ರಹಿಕೆಗೆ ಬರಬೇಕು, ಗ್ರಹಿಸ್ಕೊಳ್ಬೇಕು. ಆ ರೌದ್ರದ ದಿನದ ಕುರಿತು ಹೇಳುತ್ತಾ, ರಕ್ತವು ಧೂಳಿನಂತೆ ಮಲದಂತೆ ಬಿದ್ದು ಹೋಗುತ್ತೆ ಅಂತ. ರಕ್ತವೇ, ಇದು ಎಷ್ಟು ಭಯಂಕರವಾದಂತಹ ದಿನಗಳು ಅಂದರೆ, ಆ ಇಡೀ ದೇಹವೇ ಕ್ಯಾನ್ಸರ್ ಆಗೋಗಿರ್ತದೋ ಅಥವಾ ಇಡೀ ದೇಹಕ್ಕೆ ಆ ಒಂದು ರೀತಿಯ ಸಿಚುಯೇಷನ್ ಆಗುತ್ತೋ. ಒಟ್ಟಾರೆ ಹೇಳುವುದಾದರೆ ಅದು ಭಯಾನಕ. ಬೆಳ್ಳಿ ಬಂಗಾರ ಅದು ಎಷ್ಟಿದ್ರು ಕೂಡ ಆ ದಿನ ಕಾಪಾಡ್ಲಿಕ್ಕೆ ಆಗುದಿಲ್ಲ. ಅಂದರೆ ಆ ರೌದ್ರದ ದಿನ, ಆ ಶ್ರಮೆ ಸಂಕಟಗಳ ದಿನಗಳಲ್ಲಿ ಮನುಷ್ಯರ ಪರಿಸ್ಥಿತಿ ಅಷ್ಟು ಭಯಾನಕವಾಗಿರ್ತದೆ. ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸದಿರುವಂತವರು. ಆದರೆ ಆ ಕಾಲಘಟ್ಟದಲ್ಲಿ ಕೆಲವರು ಥಿಯೋಲಾಜಿಯನ್ಸ್ ಹೇಳುವ ಪ್ರಕಾರ ಇಸ್ರಾಯೇಲರಿಗೋಸ್ಕರವಾಗಿ, ತಾನು ಆದುಕೊಂಡಿರುವಂತಹ ಜನಾಂಗಕ್ಕೋಸ್ಕರವಾಗಿ, ಅವರಿಗೆ ಆ ಕೊನೆ ಸಮಯದಲ್ಲಿ ನಮ್ಮ ಮೆಸ್ಸಿಯನು ಎಂಬುದಾಗಿ ಆ ಜ್ಞಾನೋದಯ ಆಗುವಂತಹ ದಿನಗಳು. ಆಗ ಅವರು ಹಾಗೆ ಆ ಸಂದರ್ಭಕ್ಕೆ ನಾನು ನಡೆಸ್ತೇನೆ. ಯೆರೆಮೀಯನ ಪ್ರವಾದನ ಗ್ರಂಥ ನಾವು ಓದಿರುವಂತಹ ವಾಕ್ಯ 30ನೇ ಅಧ್ಯಾಯ ಕೊನೆ ವಚನದಲ್ಲಿ, ನಾನು ನಿಮ್ಮನ್ನು ಶಿಕ್ಷಿಸುವೆನು, ಆದರೆ ಹೆಚ್ಚಾಗಿ ಶಿಕ್ಷಿಸುವುದಿಲ್ಲ, ಹೆಚ್ಚಾಗಿ ನಿಮ್ಮನ್ನು ಕಾಯ್ಬಿಡುವುದಿಲ್ಲ, ನಿರ್ಮೂಲ ಮಾಡುವುದಿಲ್ಲ. ಅನೇಕ ಜನರನ್ನು ಮಾಡಿದ ಹಾಗೆ ನಾನು ನಿರ್ಮೂಲನೆ ಮಾಡುವುದಿಲ್ಲ. ಬಟ್ ತಾನು ಪ್ರೀತಿಸಿರುವಂತ ಜನಾಂಗವನ್ನ, ತಾನು ರಕ್ಷಿಸಿರುವಂತವರನ್ನ ತಾನು ಕಾಪಾಡುವ ದೇವರಾಗಿದ್ದಾನೆ. ಫಿಲಡೆಲ್ಫಿಯಾ ಸಭೆಗೆ ಅದೇ ವಾಗ್ದಾನವನ್ನು ಕೊಡ್ತಾ ಇರೋದನ್ನ ಇವತ್ತು ನಾವು ನೆನಪು ಮಾಡ್ಕೊಳ್ತಾ ಇರಿದ್ದೀವಿ. ಕರ್ತನಲ್ಲಿ ಪ್ರಿಯರೇ, ನಾನು ಕಾಪಾಡುವೆನು ಸಂಕಟ ಕಾಲದಲ್ಲಿ, ಶೋಧನೆ ಕಾಲಕ್ಕೆ ಬೀಳದ ಹಾಗೆ ನಮ್ಮೆಲ್ಲರನ್ನ ಆತನು ಕಾಪಾಡಬೇಕಾದ್ರೆ ಕರ್ತನಲ್ಲಿ ಪ್ರಿಯರೇ, ಸ್ವಸ್ಥ ಬೋಧನೆಗೆ ನಾವು ಕಿಕ್ಕೊಡ್ಬೇಕು. ಸಭೆಯಾಗಿ ಸೇರಿ ಬರೋದನ್ನು ಬಿಡಬಾರದು. ಸಭೆಯಲ್ಲಿ ವಾಕ್ಯವು ಪುಂಖಾನುಪುಂಖವಾಗಿ, ದೇವರ ವಾಕ್ಯ ಅನೇಕ ಭಕ್ತರುಗಳಿಂದ ಅದು ಹರಿದು ಬರ್ತಿರ್ಬೇಕು, ವಾಕ್ಯದಿಂದ ತುಂಬಿಸಲ್ಪಡ್ತಿರ್ಬೇಕು. ಯಾಕೆಂಬುದಾಗಿ ಹೇಳುವಾಗ ಒಂದು ಕಾಲ ಬರ್ತದೆ, ಅದು ವಾಕ್ಯದ ಬರಗಾಲ. ಕರ್ತನಲ್ಲಿ ಕ್ರಿಸ್ತನಲ್ಲಿ ನಿದ್ದು ಹೊಂದಿರುವಂತಹ ಸಹೋದರ ರಾಜರತ್ನಮಯ್ಯ ಅವರು ಈ ಮಾತನ್ನು ಹೇಳ್ತಾ ಇದ್ರು. ಅವಾಗ ಅವರು ಪ್ರಾರ್ಥನೆ ಮಾಡಿದಾಗ್ಲೇ ನೆನೆಸ್ಕೊಳ್ತಾ ಇದ್ರು. ಅವರಿಗೆ ವಾಕ್ಯದ ಮೇಲೆ ಅಪಾರವಾದ ಪ್ರೀತಿ. ಅವರಷ್ಟು ಇಳಿ ವಯಸ್ಸಿನವರು ಚಿಕ್ಕ ಒಬ್ಬ ಸಹೋದರ ಹೇಳ್ತಿರೋದಕ್ಕೂ
ಪ್ರತಿ ಮೀಟಿಂಗ್ ನಲ್ಲಿನೂ ಅವ್ರ ಹೆಸರು ಕಾಣೋದು ನೋಡಿದಾಗ ನನ್ನ ಹೃದಯದಲ್ಲಿ ಅವರಿಗೆ ಅಪಾರ ಗೌರವ ತುಂಬುತ್ತಾ ಇತ್ತು. ಬಿಕಾಸ್ ಅವರ ಸಾಕ್ಷಿಯಲ್ಲಿ ಒಂದ್ಸರಿ ಹೇಳ್ತಾ ಬಂದ್ರು, ಕರ್ತನಲ್ಲಿ ಪ್ರಿಯರೇ, ವಾಕ್ಯಕ್ಕೆ ಪ್ರಾಮುಖ್ಯತೆ ನೀಡಿರುವ ಸಭೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ಒಂದೇ ಆ ಮಾತನ್ನು ಉಪಯೋಗ ಮಾಡಿ ಫಿಲಡೆಲ್ಫಿಯಾ ಸಭೆಗೆ ಹೇಳಿರುವುದನ್ನ ನಾನು ಮತ್ತೊಮ್ಮೆ ಓದ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನ ನಾವೀಗ ಓದಿರುವಂತಹದ್ದು. ಮತ್ತೊಮ್ಮೆ ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಶೋಧನೆ, ಇಷ್ಟೆಲ್ಲಾ ಶೋಧನೆ ಬರುವಂತದ್ದು ಪ್ರಿಯರೇ. ಸೂರ್ಯ ಚಂದ್ರಗಳಲ್ಲಿ ಬದಲಾವಣೆ, ಕತ್ತಲಿನ ಶಕ್ತಿ ಕತ್ತಲು, ಆಮೇಲೆ ಶರೀರದ ಮಾಂಸವೇ ಕರಗಿ ಹೋಗುತ್ತೆ, ಮಲದಂತೆ ಬಿದ್ದು ಹೋಗುತ್ತದೆ, ಘೋರ ಮೃಗಗಳು ಕ್ರೂರ ಮೃಗಗಳ ಕಾಟ, ಸೃಷ್ಟಿ ಸಮಸ್ತ ಮನುಷ್ಯನ ಮೇಲೆ ದಾಳಿ ಮಾಡುತ್ತೆ. ಈಗಾಗ್ಲೇ ಪ್ರಾರಂಭ ಆಗ್ತಾ ಇದೆ. ಚಳಿಗಾಲದಲ್ಲಿ ಚಳಿ ಹೆಚ್ಚು, ಬೇಸಿಗೆ ಕಾಲದಲ್ಲಿ ಬೇಸಿಗೆ ಹೆಚ್ಚು, ಮಳೆ ಇದ್ರೆ ಅತಿವೃಷ್ಟಿ, ಇಲ್ಲದಿದ್ರೆ ಅನಾವೃಷ್ಟಿ. ಪ್ರಕೃತಿಯ ಚಕ್ರ ಬದಲಾಗ್ತಾ ಇದೆ. ಮಾನವನ ಅವಿಧೇಯತ್ವಕ್ಕೆ ಪ್ರಕೃತಿಯು ಪ್ರತಿಕ್ರಿಯಿಸ್ತಾ ಕರ್ತನ ಬರೋಣವನ್ನ ಎದುರು ನೋಡ್ತಾ ಇದೆ. ಈ ದಿನಗಳಲ್ಲಿ ನೀವು ನಂಬಿಕೆಯ ಜೀವನವನ್ನು ಜೀವಿಸ್ತಾ ಇದೀವಿ. ಆದ್ರಿಂದ ಎಚ್ಚರ ವಹಿಸ್ಕೊಳ್ತಾ ಇರಬೇಕು ಪ್ರಿಯರೇ. ನಮ್ಮ ವೈಯಕ್ತಿಕ ನಂಬಿಕೆಯನ್ನ ಕಾಪಾಡಿಕೊಳ್ಳಬೇಕು. ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಹೆಚ್ಚೆಚ್ಚು ಆತನ ಆಶ್ರಯಿಸಿಕೊಳ್ಳಬೇಕು. ಮಕ್ಕಳು ಅದ್ಭುತವಾದ ಹಾಡು ಹಾಡಿದ್ರು. ಈ ಲೋಕದ ಯಾವ್ಯಾವ ಆಕರ್ಷಣೆಗಳು, ಆಶಾಪಾಶಿಗಳು ಕರ್ತನ ಸಮಯವನ್ನು ನಾವು ತೆಗೆದುಕೊಳ್ಳುವ ಹಾಗೆ ಅದಕ್ಕೆ ಬಲಿಯಾಗಬಾರದು. ಮೀಕ್ನೆಸ್, ಸ್ವಾಮಿ ಹೇಳಿದ್ದು, ನೀವು ನನ್ನಲ್ಲಿದ್ದು ಕಲಿತುಕೊಳ್ಳಿರಿ. ಮತ್ತಾಯನ ಸುವಾರ್ತೆ 11:29 ವಚನದಲ್ಲಿ, ನಾನು ಸಾತ್ವಿಕನು, ದೇನ ಮನಸ್ಸುಳ್ಳವನು. ಆ ದೀತ್ವ ಬರಬೇಕು, ಆ ಮೀಕ್ನೆಸ್. ಇಂಗ್ಲಿಷ್ ನಲ್ಲಿ ಅದಕ್ಕೆ ಮೀಕ್ನೆಸ್ ಅಂತ ಹೇಳ್ತಾರೆ. ಮೀಕ್ನೆಸ್ ಈಸ್ ನಾಟ್ ವೀಕ್ನೆಸ್. ಒಬ್ಬರು ಭಾವೋದ್ರೇಕರಾಗಿ ಪ್ರಕೋಪ ನಮ್ಮ ಮೇಲೆ ಬಹಳ ಇದಾಗಿ ರೇಗಿಸ್ತಿದ್ದಾಗ ಕರ್ತನಲ್ಲಿ ಪ್ರಿಯರೇ, ಆ ಸಂದರ್ಭದಲ್ಲಿ ನಾವು ತಗ್ಗಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ಮುಖ ಅವರಿಗೆ ಹಾಗೆ ಹೋಗೋದಾದರೆ ನಮ್ಮಲ್ಲಿ ಆ ಸಾತ್ವಿಕತ್ವ, ಆ ದೀನತ್ವ ಕರ್ತನು ಕಾಣುವಂತವನಾಗಿರೋದಿಲ್ಲ. ಕರ್ತನಲ್ಲಿ ಪ್ರಿಯ ದೈವ ಜನರೇ, ನನ್ನ ಸಂದೇಶವನ್ನ ಮುಕ್ತಾಯ ಮಾಡ್ಲಿಕ್ಕೆ ಹೋಗ್ತಿರುವಾಗ ಇನ್ನೊಂದು ವಚನ ಇದೆ. ಅದು ಬೆಂಕಿಗೆ ಸಾದೃಶ್ಯವಾಗಿರುವಂತದ್ದು ಎಂಬುದಾಗಿ ಕೊನೆ ಪ್ರವಾದಿ. ಯಾರು ಆ ಕೊನೆ ಪ್ರವಾದಿ ಅಂತ ಹೇಳಿದ್ರೆ, ಪೋಸ್ಟ್ ಎಕ್ಸಲೆಕ್ ಪ್ರಾಫಿಟ್ಸ್. ಆ ಮೂವರಲ್ಲಿ ಕೊನೆಯವನು ಜಕರ್ಯ, ಹಗ್ಗೈ, ಮಲಾಕಿ ಒಂದು ಮಾತು ಹೇಳ್ತಾರೆ. ದಯಮಾಡಿ ನೋಡ್ರಿ, ಮಲಾಕಿ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 2ನೇ ವಚನ. ಮಲಾಕಿ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 2ನೇ ವಚನ. ಆತನು ಬರುವ ದಿನವನ್ನು ಯಾರು ತಾಳಾರು? ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು? ಆತನು ಅಕ್ಕಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ. ಅಕ್ಕಸಾಲಿಗನ ಬೆಂಕಿ ಅಂದ್ರೆ ಅಷ್ಟು ಭಯಾನಕವಾದಂತಹ ಬೆಂಕಿ, ಅಷ್ಟು ಚೌಳು ಅಂದ್ರೆ ಆ ಸೆನ್ಸ್ ಆಫ್ ಪ್ಯೂರಿಫಿಕೇಶನ್, ಆ ಒಂದು ಫೈರ್ ಯಾರು ತಾನೇ ನಿಲ್ಲುವರು? ಕರ್ತನಲ್ಲಿ ಪ್ರಿಯರೇ, ಈ 8 ಉಲ್ಲೇಖಗಳ ಮೂಲಕ, ವಚನಗಳ ಮೂಲಕ ಹಳೆ ಒಡಂಬಡಿಕೆ ಹೇಳಲ್ಪಟ್ಟಿರುವಂತಹದ್ದು ಯೆಹೋವನ ಉಗ್ರತ ದಿನ ಭೂಮಿ ಮೇಲೆ ಬರ್ಲಿಕ್ಕಿರುವಾಗ ಆ ಫಿಲಡೆಲ್ಫಿಯಾ ಸಭೆಯನ್ನ ಕರ್ತನು ಕಾಪಾಡಿದ ಹಾಗೆ ನಮ್ಮನ್ನು ಕಾಪಾಡ್ತಾನೆ. ಕಾರಣ ಇಷ್ಟೇ, ಫಿಲಡೆಲ್ಫಿಯಾ ಸಭೆ ಸಹನ ವಾಕ್ಯವನ್ನು ಕಾಪಾಡಿದೆ. ನಾವು ವಾಕ್ಯಕ್ಕೆ ನಮ್ಮ ಜೀವನದಲ್ಲಿ ಸ್ಥಾನ ಕೊಡೋಣ, ವಾಕ್ಯದಿಂದ ಬಲ ಹೊಂದೋಣ, ವಾಕ್ಯದಲ್ಲಿ ಕಲಿಯೋಣ. ದೇವರು ಈ ಮಾತುಗಳನ್ನು ಆಶೀರ್ವಾದ ಮಾಡ್ಲಿ.